ಅವಶ್ಯಕತೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ರೈತರನ್ನ ಕರೆದು ರೈತ ಮುಖಂಡರನ್ನ ಕರೆದು ಸಭೆ ಮಾಡಿದ್ದಾರೆ. ಹಿಂದೆ ಇದೇ ರೀತಿ ಹಲವಾರು ಸಭೆಗಳು ಮಾಡ್ಯಾರ. ಯಾವ ಸಭೆ ಮಾಡಿರೋ ರೈತರಿಗೇನು ಯಾವುದೇ ಕಾರಣಕ್ಕೂ ಯಾವುದೂ ಅನುಕೂಲ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ಯೋಜನೆ ಬಂದು ತಲುಪಿಲ್ಲ. ಈ ಸತಿನಾದರೂ ಕರೆದು ಈಗ ಹಿಂದೆ ಒಂದು 2 ಸತಿ ಕರೀಲಿಲ್ದಂಗೆ ಬಡ್ಜೆಟ್ ಮಂಡನೆ ಮಾಡಿದ್ರು. ಈಗ 2 ಸತಿ ಕರೆದು ಬಡ್ಜೆಟ್ ಮಂಡನೆ ಮಾಡೋಕ್ಕೆ ರೈತರದ್ದು ಸಲಹೆ ಕೇಳಿದ್ದಾರೆ. ಅದೇನು ಮದುವೆಗೆ ರೈತರ ಮಕ್ಕಳು ಮದುವೆ ಆದ್ರೇನೋ ನೌಕರಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ಆಗಲಿಲ್ಲದ ಮಾತು ಅವ್ರು ಹೇಳೋದು. ನಾನು ಹೇಳೋದು ರೈತರಿಗೆ ಈಗ 60 ವರ್ಷದ ಮೇಲ್ಪಟ್ಟದವ್ರಿಗೆ ಈ ಇವು ಭಾಗ್ಯ ಕೊಟ್ಟಾರ. ನಮ್ಮ ರೈತರಿಗೂ ಒಂದು 10,000 ಭಾಗ್ಯ ಕೊಡಲಿ ಹೇಳ್ರಿ. ನಾವು ದೇಶಕ್ಕೋಸ್ಕರ ದುಡಿತೇವೆ, ಅನ್ನ ಬೆಳೆಯೋಕ್ಕೋಸ್ಕರ ದುಡಿತೇವೆ. ಆಮೇಲೆ ರೈತರ ಮಕ್ಕಳಿಗೆ ಏನು ಮದುವೆ ಆಗಲಿಲ್ಲದವ್ರಿಗೆ ನಾವು ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಘೋಷಣೆ ಮಾಡಿ ತೋರಿಸ್ಬೇಕು. ಬರೀ ಮಾತಾಡಿ ಬಿಟ್ಟರೆ ಇದು ಯಾವುದೇ ಕಾರಣಕ್ಕೂ ಪರಿಣಾಮ ಆಗಲ್ಲ. ರೈತರು ಬದುಕಬೇಕು ಅಂದರೆ ಒಳ್ಳೆ ವಿದ್ಯುತ್ ಕೊಡಬೇಕು. ರೈತರಿಗೆ ನೀರಿದ್ದರೆ ಬೆಳೀತಾರೆ. ವಿದ್ಯುತ್ತೇ ಇಲ್ಲ ಅಂದರೆ ಏನು ಬೆಳೀತಾರೆ? ಈಗ ಟಿ ಸಿಗೆ ನೋಡಿದ್ರೆ 2 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ನಾವು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಟಿ ಸಿ ತಗೊಂಡು 2 ಲಕ್ಷ ಬೆಳೆಯೋಕ್ಕೆ ಆಗಲ್ಲ. ಆದರೆ ಅಂಥದನ್ನೆಲ್ಲ ಇವರು ನಮಗೆ ಉಚಿತವಾಗಿ ಕೊಟ್ಟು ಮಾಡಿದರೆ ಹಿಂದೇನಿತ್ತು ನಾವು ಫೀಸ್ ಕಟ್ತಾವಿಲ್ಲ ಅಂತ ಹೇಳಲ್ಲ. 2 ಟಿ ಸಿಯಿಂದ 28,000 ರೂಪಾಯಿ ಏನು ಕಟ್ಟೋದಿತ್ತು ಅದನ್ನು ಕಟ್ತೀವಿ. ನಮಗೆ ಟಿ ಸಿಗಳು ಕೊಡಲಿ.